I live inside my own world of make-believe. Kids screaming in the cradles, profanities. ನಾನು ಇಷ್ಟು ಸ್ಟೇಟ್ಸ್ಗೆಲ್ಲ ಓಡಾಡಿದ್ದೀನಿ ಬ್ರೋ, ಇಷ್ಟು ಕವರ್ ಆಗಿದೆ. ಈ ವರ್ಷದೊಳಗೆ ಇದಿಷ್ಟು ಕವರ್ ಮಾಡಬೇಕಿತ್ತು. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಇನ್ನೂ ಕರೆಕ್ಟಾಗಿ ಪ್ಲ್ಯಾನಿಂಗ್ ಆಗಿರಲಿಲ್ಲ. ಸೊ ಅದಕ್ಕೆ ಇದಿಷ್ಟು ಪೆಂಡಿಂಗಲ್ಲಿದೆ. ಇದು ಆದಷ್ಟು ಬೇಗ ಆಗುತ್ತೆ. ಇಂಡಿಯಾ ಮ್ಯಾಪ್ನೇ ಗಾಡಿ ಮೇಲೆ ಹಾಕ್ಬಿಟ್ಟಿದ್ದೀರಾ? ಹೌದು ಹೌದು. ನಂದೇನೊಂದು ಆಸೆ ಅಂದರೆ ಇಲ್ಲಿ ಇಂಡಿಯಾ ಮ್ಯಾಪ್ ಇದೆಯಲ್ಲ, ಅದರೆಲ್ಲ ಸ್ಟೇಟ್ಗೂ ಹೋಗಿದ್ದು ಬರ್ಬೇಕು ನಾನು ಅಷ್ಟೇ. ನಾನು ಇವಾಗ ಜನರ ಮೈಂಡಲ್ಲಿ ಏನಿದೆ ಅಂತಂದರೆ, ಎಲ್ಲರೂ ಟೂರಿಂಗ್ ಮಾಡಬೇಕು ಅಂದರೆ ದೊಡ್ಡ ಗಾಡಿನೇ ಇರಬೇಕು, ಇಲ್ಲ ಅಂತಂದರೆ ಕಂಫರ್ಟಬಲ್ ಇರಬೇಕು ಅಂತ ತುಂಬ ಇದು ಮಾಡ್ತಾರೆ. ಕಂಫರ್ಟಬಲ್ ಇದ್ದರೆ ಮಾತ್ರ ಹೋಗೋಕ್ಕಾಗೋದು, ಇಲ್ಲ ಪವರ್ ಇರಬೇಕು ಗಾಡೀಲಿ, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಂದೇನಂತಂದರೆ ನನ್ನ ಹತ್ರ ಯಾವ ಗಾಡಿ ಇದೆ ಅದೇ ಗಾಡೀಲಿ ನಾನು ಇಡೀ ಎಷ್ಟಾಗುತ್ತೋ ಅಷ್ಟು ಟ್ರಾವೆಲ್ ಮಾಡಬೇಕಂತ ನನ್ನ ಆಸೆ ಬ್ರೋ. ಇದು ಅಪಾಚಿ 180 2017 ಮಾಡಲು ವಿತ್ ABS, ಸಾರಿ ವಿತೌಟ್ ABS ಅನ್ನೋಕೋದೆ. ABS ವರ್ಷನ್ ಇತ್ತು, ಬಟ್ ನಂಗೆ ABS ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಅವಾಗ ಬೈಕ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಬ್ರೋ. ABS ಏನು, ಹೇಗೆ ವರ್ಕ್ ಆಗುತ್ತೆ ನನಗೇನು ಗೊತ್ತಿರಲಿಲ್ಲ. ನಂಗೆ ಜಸ್ಟ್ ಗಾಡಿ ಬೇಕಿತ್ತು, ಹೋದೆ, ತೊಗೊಂಡೆ, ಬಂದೆ ಅಷ್ಟೇ. ನಾನು ತೊಗೊಂಡಾಗ 96,000 ಇತ್ತು ಬ್ರೋ. ಅವಾಗ ಯೆಲ್ಲೋ ಕಲರ್ ತುಂಬ ಟ್ರೆಂಡಿಂಗಲ್ಲಿತ್ತು, ಪ್ಲಸ್ ರೆಡ್ ತುಂಬ ಟ್ರೆಂಡಿಂಗಲ್ಲಿತ್ತು. ನನಗೇನಂತಂದರೆ, ನನಗೆ ಫಸ್ಟಿಂದನೂ ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ ಅಂದರೆ ತುಂಬ ಇಷ್ಟ. ಬೈಕಲ್ಲಾಗಲಿ ಇಲ್ಲ ಡ್ರೆಸ್ಸಲ್ಲಾಗಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಡಿದ್ದೆ ಬ್ರೋ. ಗಾಡಿ ಇವಾಗ ಸದ್ಯಕ್ಕೆ 1,12,713 ಕಿಲೋಮೀಟರ್ ಓಡಿದೆ ಬ್ರೋ. ಇದುವರೆಗೂ ಒಂದು ಸತಿನೂ ಬ್ರೇಕ್ ಡೌನ್ ಆಗಿಲ್ಲ ಗಾಡಿ. ನಾನು ತುಂಬ ಲಾಂಗ್ ರೈಡ್ಸ್ ಎಲ್ಲ ಹೋಗಿದ್ದೀನಿ, ಒಂದೊಂದಿಂದಲೇ 1000 ಕಿಲೋಮೀಟರ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಇದುವರೆಗೂ ಒಂದು ಸತಿನೂ ಗಾಡಿ ಬ್ರೇಕ್ ಡೌನ್ ಆಗಿಲ್ಲ. ಗಾಡಿ ಮೇಲೆ ಹಬ್ಬ ಅಂದರೆ ಒಂದು 3 ಲಕ್ಷದ ಮೇಲೆ ಖರ್ಚಾಗಿದೆ ಬ್ರೋ. 3 ಲಕ್ಷ. ಪೆಟ್ರೋಲ್ಗೆ ಒಂದು 2 ಲಕ್ಷದ ಮೇಲೆ ಖರ್ಚಾಗಿದೆ. 2,20,000 ತನಕ ಖರ್ಚಾಗಿದೆ. ಪ್ಲಸ್ ಟೈರ್ಸು 2 ಸತಿ ಟೈರ್ ಚೇಂಜ್ ಮಾಡಿಸಿದ್ದೀನಿ, ಅದ್ರೂ ಒಂದು 10,000. ಪ್ಲಸ್ ಸರ್ವಿಸ್ ಅಂದರೆ ಪ್ರತಿ ಸತಿ ಒಂದು ಸತಿ ಸರ್ವಿಸ್ ಮಾಡಿಸ್ತೀನಿ ಅಂದರೆ 3,000 ಒಂದು ಸತಿ 1,000 ರೂಪೀಸ್ ಬೀಳುತ್ತೆ. ಅದು ಆಗಿದೆ ಬ್ರೋ. 3 ಲ್ಯಾಕ್ ಪ್ಲಸ್ ಆಗಿದೆ. ನನಗೇನೋ ಗೊತ್ತಿಲ್ಲ, ಗಾಡಿಗಳನ್ನ ಮೇಂಟೈನ್ ಮಾಡೋದು ತುಂಬ ಇಷ್ಟ ನನಗೆ. ಹೇಗೆ ಅಂತಂದರೆ, ನನಗಿಂತ ಎಲ್ಡರ್ಸ್ ಒಂದು 2-3 ಜನ ಫ್ರೆಂಡ್ಸ್ ಇದ್ದರು ನನಗೆ. ಅವರು ನೋಡಿ ನಾನು ಕಲ್ತಿರೋದು ಆ್ಯಕ್ಚುಲಿ ಗಾಡಿನ ಹೇಗೆ ಮೇಂಟೈನ್ ಮಾಡೋದು, ಇಲ್ಲ ಹೇಗೆ ನಾವೇ ರಿಪೇರಿ ಮಾಡ್ಕೊಳ್ಳೋದು ಮನೇಲಿ. ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ನೋಡಿ ಕಲ್ತೀನಿ ಬ್ರೋ. ಸೊ ನನಗೂ ಅದೇ ಥರ ಪ್ಯಾಷನ್ ಬಂದುಬಿಟ್ಟಿದೆ ಇವಾಗ. ಫಸ್ಟು ನಾವು ಇಲ್ಲಿ ಅಕ್ಕಪಕ್ಕನೇ ಸ್ಟಾರ್ಟ್ ಮಾಡಿದ್ದು, ತಮಿಳ್ನಾಡು ಕೇರಳ ಅಂತಲೇ ಸ್ಟಾರ್ಟ್ ಮಾಡಿದ್ದು ನಾವು. ತಮಿಳ್ನಾಡು ಕೇರಳ ಆದಮೇಲೆ ಡೈರೆಕ್ಟ್ ಲಡಾಖ್ ಹೋಗಬೇಕು ಅಂದ್ಬಿಟ್ಟು ಫುಲ್ಲು ಅದೊಂದು ಕ್ರೇಜ್ ಬಂದ್ಬಿಡ್ತು. ಸೊ 2019 ಗಾಡಿ ತೊಗೊಂಡಿದ್ದು 1.5 ವರ್ಷ ಆದಮೇಲೆ ಲಡಾಖ್ ಹೋಗ್ಬಿಟ್ವಿ ನಾವು. ಏನೇ ಆಗಲಿ ಹೋಗಲೇಬೇಕು, ಈ ವರ್ಷ ಕ್ಯಾನ್ಸಲ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ಹೋದ್ವಿ. ಅಲ್ಲಿಂದ ಬಂದಮೇಲೆ ಮತ್ತೆ 22 ಒಂದ್ಸತಿ ಲಡಾಖ್ ಹೋದ್ವಿ. ಏನೋ ಫಸ್ಟ್ ಟೈಮ್ ಹೋಗಿದ್ದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅನ್ನಿಸ್ತು. ಸೊ ಸೆಕೆಂಡ್ ಟೈಮ್ ಹೋದ್ವಿ, ಅಲ್ಲಿ ಸಕ್ಕತ್ತಾಯಿತು. ಸೆಕೆಂಡ್ ಟೈಮ್ ಹೋಗಿದ್ದು ಮಾತ್ರ ತುಂಬ ಮೆಮೊರೇಬಲ್ ಟ್ರಿಪ್ ಆಗಿತ್ತು. ಸುಮ್ಮನೆ ಫೆಬ್ರವರಿಲಿ ನಾನು ನನ್ನ ಫ್ರೆಂಡ್ ಸ್ವರೂಪ್ ಅಂತ ಇಬ್ಬರು ಕೂತ್ಕೊಂಡು ಮಾತಾಡ್ತಿರೋ ಟೈಮಲ್ಲಿ ಬಾ ಮಗ ಲಡಾಖ್ ಹೋಗೋದ ಅಂದ್ಬಿಟ್ಟು ಸುಮ್ಮನೆ ಮಾತಾಯಿತು. ಅದು ನೋಡ್ರೆ ಕನ್ಫರ್ಮ್ ಆಗಿ ಹೋಗೇ ಬಿಡ್ವಿ ನಾವು ಲಡಾಖ್ಗೆ. ಮೇಲಿ ಒಂಥರ ಅನ್ಪ್ಲ್ಯಾಂಡು ಪ್ಲಸ್ ಪ್ಲ್ಯಾಂಡು ಎರಡುವೇ. The person you are trying to call is currently busy. ಕಂಫರ್ಟು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ. ತುಂಬ ಎಲ್ಲರೂ ಲಾಂಗ್ ರೈಡ್ ಹೋಗ್ಬೇಕಂತಂದರೆ ತುಂಬ ಬೆನ್ನೋ ಬಂದ್ಬಿಡೋದು, ಇಲ್ಲಿ ಬ್ರಿಸ್ಟೆಲ್ಲ ನೋವು ಬಂದ್ಬಿಡೋದು. ಇವಾಗ ಆ ಥರ ಎಲ್ಲ ಏನಿಲ್ಲ ಬ್ರೋ, ತುಂಬ ಅಡ್ಜಸ್ಟ್ ಆಗ್ಬಿಟ್ಟಿದೆ ಗಾಡಿ. ಎಷ್ಟೇ ಕಿಲೋಮೀಟರ್ಸ್ ಆದರೂ ಸರಿ ಹೋಗ್ತಿರೋದು, ಎಲ್ಲೂ ಏನು ನಿಂತ್ಕೊಳ್ಳೋಗೆಲ್ಲ ಏನಿಲ್ಲ, ಹೋಯ್ತಾ ಇರೋದೆ. ಅಂದರೆ ಸ್ಟಾರ್ಟಿಂಗ್ ನಾವು ಫಸ್ಟ್ ನಮ್ಮ ಹತ್ರ ಗಾಡಿಗಳು ಇರ್ತಿರಲಿಲ್ಲ. ಅವಾಗ ಎಲ್ಲೇ ಹೋದರೂ ಏನಾಗಲಿ ಡಬಲ್ಸೇ ಹೋಗಬೇಕು ಅಂತ ಹೋಗ್ತಾ ಇದ್ವಿ. ಆಮೇಲೆ ಏನಾಯಿತು, ನನ್ನ ಹತ್ರ ಯಾವಾಗ ಗಾಡಿ ಬಂತು ಡಬಲ್ಸ್ ಹೋಗೋದೇ ಬಿಟ್ಬಿಟ್ವಿ. ಎಲ್ಲರೂ ಸಿಂಗಲ್ಸು ಸೋಲೋ ಅಂದ್ಕೊಂಡು ಹೋಗಿ ಇವಾಗ ಡಬಲ್ಸ್ ಹೋದ್ರೇ ಆಗ್ತಾ ಇರಲಿಲ್ಲ. ಒಂದು 100 ಕಿಲೋಮೀಟರ್ಸ್ ನಾವು ಡಬಲ್ಸ್ ಹೋದರೆ ಇಬ್ರಿಗೂ ಬ್ಯಾಕ್ ಬರ್ಸ್ಟ್ ಆಗ್ಬಿಡೋದು, ಹಂಗೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಅದಕ್ಕೆ ಡಬಲ್ಸ್ ಹೋಗಿರಲಿಲ್ಲ. ಪ್ಲಸ್ ಅಂದರೂ ಒಂದು ಸತಿ ಹೋಗೇ ಬಿಡೋಣ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗಿದ್ವಿ. ಅದೊಂದು 1,100 ಕಿಲೋಮೀಟ್ರ್ ಆಗುತ್ತೆ ಹೋಗ್ತಾ ಬರ್ತಾ. ಆವಾಗ ಬಂದು 3 ದಿನ ಹುಷಾರಿಲ್ಲದೆ ಮಲಗಿದ್ದೆ, ಬೆನ್ನು ಬಂದ್ಬಿಟ್ಟಿತ್ತು ಫುಲ್ಲು. ಅದೊಂದು ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಏನಿಲ್ಲ. 31 hours 1,116 ಕಿಲೋಮೀಟರ್ ಕವರ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಇನ್ನೂ ಬೇಗ ಕವರೇ ಆಗಿತ್ತು, ಒಂದು 22 hours ಮುಗ್ದೋಗಿತ್ತು. ಬಟ್ ಲಾಸ್ಟಲ್ಲಿ ಬರ್ತಾ ನಮ್ಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಅಷ್ಟೊಂದು ರಿಸ್ಕ್ ತೊಗೊಂಡು ಓಡಿಸೋದು ಬೇಡ ಅಂತ ಅಂದ್ಬಿಟ್ಟು 31 hours ಆಯಿತು. ಇಲ್ಲ ಅಂತಂದರೆ ಅದು 22 hours ಒಳಗೆ ಡೂಯೇಬಲ್. ಅದೇನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಇವಾಗ ರಾಜಸ್ಥಾನ್ ಟ್ರಿಪ್ಗೆ ಹೋಗಿದ್ವಿ ಬ್ರೋ. ಟೋಟಲ್ 5 ಸ್ಟೇಟ್ಗೆ ಹೋಗಿದ್ವಿ.
ಮುಂಬೈ, ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ ಹೋಗಿದ್ವಿ. ಆವಾಗ ಅದು ಆಗಿದ್ದು ಬ್ರೋ. ಈ ಗಾಡಿ ಹೆಂಗೆ ತೊಗೊಂಡೆ ಅನ್ನೋದು ಹಿಂದೆ ತುಂಬ ದೊಡ್ಡ ಸ್ಟೋರಿ ಇದೆ. ಏನಂತಂದರೆ ಒಂದು 2011-12 ನನ್ನ ಫ್ರೆಂಡ್ ಹರ್ಷ ಅಂತ ಒಬ್ಬ ಇದ್ದ. ಅವನ ಹತ್ರ ಅಪಾಚಿ 180 ಮಾಡೆಲ್ ಇತ್ತು. ಅದ್ರ ಮೇಲೆ ನಂಗೆ ಸ್ವಲ್ಪ ಕ್ರಶ್ ಥರ ಆಗ್ಬಿಟ್ಟಿತ್ತು. ಬಟ್ ಓಡಿಸಿರಲಿಲ್ಲ ಅದನ್ನೇ ತೊಗೋಬೇಕು ಅಂತ ನನಗೇನು ಮೈಂಡಲ್ಲಿ ಇರಲಿಲ್ಲ. ಬಟ್ 2014 ನಾವು ಶೃಂಗೇರಿ ಟ್ರಿಪ್ಗೆ ಹೋಗಿದ್ವಿ. ಆವಾಗ ಅವನು ಒಂದ್ಸತಿ ಓಡಿಸು ಅಂದ್ಬಿಟ್ಟು ಕೊಟ್ಟ. ಆವಾಗ ಆಗಿದ್ದು ಕ್ರಶ್ಶು. ನಂಗೆ ಇದೇ ಗಾಡಿ ತೊಗೋಬೇಕು ಅಂದ್ಬಿಟ್ಟು 2017 ಈ ಗಾಡಿ ತೊಗೊಂಡಿದ್ದು ನಾನು. ಗಾಡಿ ತೊಗೋಬೇಕು ಅಂದ್ಬಿಟ್ಟು ಮನೇಲಿ ಹಠ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೆ ಶೋರೂಮ್ಗೆ. ಅಲ್ಲಿ ನೋಡಿದ್ರೆ ಇಂಟ್ರೆಸ್ಟೇ ಒಂದು 30,000-40,000 ಬಿದ್ದುಬಿಡ್ತು. ಸೊ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಕಟ್ಟೋದು ಬೇಡ ಅಂದ್ಬಿಟ್ಟು 2016 ಕ್ಯಾನ್ಸಲ್ ಮಾಡಿ 1 ವರ್ಷ ವೆಯ್ಟ್ ಮಾಡಿ 2017 ತೊಗೊಂಡಿದ್ದು. ಫಸ್ಟ್ ಡೇ ಬುಕ್ ಮಾಡಿದ್ದು October 11th ಏನೋ ಬುಕ್ ಮಾಡಿ ಸಂಜೆಯಿಂದನೇ ಶೋರೂಮ್ ಅವ್ರಿಗೆ ಬಿಟ್ಟಿಲ್ಲ ನಾನು. ನನಗೆ ಇವಾಗಲೇ ಗಾಡಿ ಕೊಡಿ ಅಂದ್ಬಿಟ್ಟು ಫುಲ್ಲು ಹಠ ಹಿಡ್ಕೊಂಡು ಕೂತ್ಕೊಬಿಟ್ಟಿದೆ. ಒಂದು 2 ಡೇಸ್ಗೆ ಅವ್ರಿಗೆ ಫುಲ್ ತಲೆ ತಿನ್ಬಿಟ್ಟಿದ್ದೀನಿ. ಸರ್ ಬಂತ ಗಾಡಿ, ನಂಗೆ ಇವಾಗಲೇ ಬೇಕು, ಕೊಡಿ ಅಂದ್ಬಿಟ್ಟು ಹೆವಿ ಅವ್ರಿಗೆ ಗೋಳಿಕೊಬಿಟ್ಟಿದ್ದೀನಿ. ಪಾಪ ಅವ್ರಂತೂ ಸರ್ ಆಯಿತು, ಅವ್ರು ನನ್ನ ಕಷ್ಟ ನೋಡೋಕ್ಕಾಗದೆ, ಸರ್ ಬನ್ನಿ ಗಾಡಿ ಇದೆ ತೊಗೊಂಡೋಗಿ, ರಿಜಿಸ್ಟ್ರೇಷನ್ ಆಗಿಲ್ಲ, ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನೀವೇ ನೋಡ್ಕೋಬೇಕು, ಅದನ್ನು ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡಿ ಕೊಟ್ಟು ಕಳಿಸ್ತೀನಿ ಬನ್ನಿ ಸರ್ ಅಂತ ಅಲ್ಲಿ ತನಕ ಅವ್ರ ಪಾಪ ಟೆನ್ಷನ್ ಮಾಡ್ಕೊಬಿಟ್ಟಿದ್ರು. ಆಯಿತು ನಾನು 2 ಡೇಸ್ ವೆಯ್ಟ್ ಮಾಡ್ತೀನಿ, ನನ್ನ ಗಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ ಅನ್ನೋದಕ್ಕೆ October 16th ಸಿಕ್ತು ಬ್ರೋ ಗಾಡಿ. ನಾನು ಬುಕ್ ಮಾಡಿದ್ದು October 11th. ಹೇಗೆ ಹೇಳಬೇಕು ಅಂದರೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ಲ ಅನಿಸುತ್ತೆ, ಇಲ್ಲ ನಾನೇ ಹೋಗಿ ಕೆಲವೊಂದ್ಸತಿ ಬಟ್ಟೆ ಗಿಟ್ಟೆನೋ ತೊಗೊಂಡಿರಲ್ಲ, ಹಂಗೆ ಓಡಾಡ್ತಿರ್ತೀನಿ. ಗಾಡಿಗೆ ಮಾತ್ರ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಿಸ್ಬೇಕು ಅದಂತೂ ಮಾಡಿಸಿರ್ತೀನಿ. ಹಾಗೆ ಮೇಂಟೈನ್ ಮಾಡಿದ್ದೀನಿ ಗಾಡಿನ, ಅದಕ್ಕೆ ಎಷ್ಟು ಚೆನ್ನಾಗಿದೆ ಗಾಡಿ. ಅಷ್ಟೇ, ಟೈಮ್ಗೆ ಏನೇನು ಮಾಡಿಸ್ಬೇಕು ಅಷ್ಟು ಮಾಡಿಸಿದ್ರೆ ಸಾಕು, ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಏನೂ ಬರೋಲ್ಲ. ನಾವು ಯಾವ ಟೈಮಲ್ಲಿ ಏನು ಮಾಡಿಸ್ಬೇಕು ಅದು ಮಾಡಿಸಿಲ್ಲ ಅಂತಂದರೆ ಹೋಗ್ತಾ ಬಿಲ್ಲು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಅದೊಂದು ಮಾಡ್ಕೊಬೇಡಿ, ಕರೆಕ್ಟಾಗಿ ಯಾವ ಟೈಮಲ್ಲಿ ಏನು ಮಾಡಿಸ್ಬೇಕು ಅಷ್ಟು ಮಾಡಿಸಿ ಸಾಕು, ಬೇಜಾನು. ಆವ್ರೇಜಾಗಿ ಒಂದು 10 ಕಿಲೋಮೀಟ್ರ್ ಅಂತೂ ಗಾಡಿ ಓಡಿರುತ್ತೆ. ಬಟ್ ಮಿನಿಮಮ್ ಅಂದರೂ 10 ಕಿಲೋಮೀಟ್ರ್ ನನಗೆ ಆ್ಯಕ್ಚುಲಿ ಒಂದು 40 ಕಿಲೋಮೀಟರ್ಸ್ ಆ್ಯಾವ್ರೇಜ್ ಓಡುತ್ತೆ ಗಾಡಿ. ಮಿನಿಮಮ್ ಅಂತಂದ್ರೆ ಒಂದು 10 ಕಿಲೋಮೀಟರ್ಸ್ ಅಂತೂ ಪಕ್ಕ. ಯಾವತ್ತಾರು ಒಂದಿನ ಎಲ್ಲರೂ ಹೋಗಿದ್ದೆ, ಏನಾರು ಫಂಕ್ಷನ್ಗೆ ಹೋಗಿದ್ದೆ, ಇಲ್ಲ ಏನಾರು ಆಚೆ ಕಡೆ ಹೋಗಿದ್ದೆ, ಮನೆಗೆ ಬಂದ್ರೂ ಗಾಡಿನೇ ಓಡಿಸಿಲ್ವಲ್ಲ ಅಂದ್ಬಿಟ್ಟು ಮಿನಿಮಮ್ ಅಂದ್ರೆ ಒಂದು 10 ಕಿಲೋಮೀಟ್ರ್ ಓಡಿಸಿರ್ತೀನಿ ಗಾಡಿನ. ನಾನು ಯಾವತ್ತೂ ನಿಲ್ಲಿಸೇ ಇಲ್ಲ, ಆಲ್ಮೋಸ್ಟ್ ನಾನು ನಿಲ್ಸೋದು ಇಲ್ಲ ಗಾಡಿನ. ಏನೋ ಒಂಥರ ಗಾಡಿ ಒಂಥರ ಸ್ಟ್ರೆಸ್ ಬಸ್ಟರ್ ಥರ, ಏನೇ ಇದ್ರೂ ಒಂದು ರೌಂಡ್ ಗಾಡಿ ತೊಗೊಂಡು ಹೋಗ್ಬಿಟ್ರೆ ಒಂಥರ ಎಲ್ಲ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಸೊ ದಿನಕ್ಕೆ ಓಡಿಸಿನ ಒಂದು 10 ಕಿಲೋಮೀಟ್ರ್ ಅಂದ್ರೆ ಇದು ಒಂದು 2 lakh+ ಕಿಲೋಮೀಟರ್ಸ್ ಅಂತೂ ಓಡುತ್ತೆ, ಅಷ್ಟಂತೂ ಗ್ಯಾರಂಟಿ. ಇದುವರೆಗೂ ಹೇಳಬೇಕು ಅಂತಂದರೆ ಈ ಗಾಡಿ ಮುಂದೆ ಈ ಗಾಡಿ ಪಕ್ಕದಲ್ಲಿ ಬೇರೆ ಯಾವುದೇ ಗಾಡಿ ತೊಗೊಂಬಂದು ನಿಲ್ಸಿದ್ರು ನಾನು ಇದನ್ನೇ ಚೂಸ್ ಮಾಡ್ತೀನಿ. ಇವಾಗ 7 ವರ್ಷ ಆಯಿತು, 1% ನಂಗೆ ಇದ್ರ ಮೇಲೆ ಇರೋ ಇಂಟ್ರೆಸ್ಟ್ ಕಡಿಮೆ ಆಗಿಲ್ಲ. ಇನ್ನೂ ಒಂದು 7 ವರ್ಷ ಆದರೂ 100% ಕಡಿಮೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೇನಾಗಲಿ ನನ್ನ ಗಾಡಿನೇ, ಬೇರೆ ಯಾವುದೇ ಗಾಡಿ ಆದರೂ ನಾನು ಚೂಸ್ ಮಾಡೋಕ್ಕೆ ಹೋಗಲ್ಲ. ನಂಗೆ ನನ್ನ ಗಾಡಿನೇ ಎಲ್ಲರೂ ಇಷ್ಟ, ಎಲ್ಲೇ ಹೋದರೂ ನಾನು ನನ್ನ ಗಾಡಿನೇ ಓಡ್ಸೋಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಗಾಡಿಗೆ ಚೂಸ್ ಮಾಡಲ್ಲ ನಾನು. ಓಡುತ್ತೆ ಬ್ರೋ, ಆದರೆ ಮೇಂಟೆನೆನ್ಸ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಹೇಗೆ ಗಾಡಿ ಡ್ಯೂರೇಬಲ್ ಆಗಿರುತ್ತೆ ಅನ್ನೋದು ರೈಡರ್ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ರೈಡರ್ದು ಡ್ರೈವಿಂಗ್ ಅಂದರೆ ಹೇಗೆ ಓಡಿಸ್ತಾನೆ, ಹೇಗೆ ಗಾಡಿನ ನೋಡ್ಕೋತಾನೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ. ನಾನು ಎಲ್ಲೇ ಹೋದರೂ 100 ಕಿಲೋಮೀಟರ್ಸ್ಗೆ ಒಂದ್ಸತಿ ಬ್ರೇಕ್ ಕೊಟ್ಟಿರ್ತೀನಿ ಬ್ರೋ. 100 ಕಿಲೋಮೀಟರ್ಸ್ಗೆ ಒಂದ್ಸತಿ ಒಂದು ½ an hour ಇಲ್ಲ 45 minutes ತನಕ ಬ್ರೇಕ್ ಕೊಟ್ಟಿರ್ತೀನಿ. ಒಂದೇ ಸ್ಟ್ರೆಚ್ಚಲ್ಲಿ ಅಂತಂದರೆ ಒಂದು 200 ಕಿಲೋಮೀಟರ್ಸ್ ತನಕ ಓಡಿಸ್ತೀನಿ ಬ್ರೋ, ಒಂದೇ ಸ್ಟ್ರೆಚ್ಚಲ್ಲಿ. ಸರ್ವಿಸ್ ನಾನು ಸ್ಟಾರ್ಟಿಂಗ್ ತೊಗೊಂಡು 3 ಸರ್ವಿಸ್ ಮಾತ್ರ ಫ್ರೀ ಇರುತ್ತಲ್ಲ, ಅಷ್ಟು ಮಾತ್ರ ನಾನು ಶೋರೂಮಲ್ಲಿ ಮಾಡಿಸಿದ್ದು. ಅದು ಬಿಟ್ಟರೆ ಬೇರೆ ಎಲ್ಲ ಆಚೆ ಕಡೆನೇ ಮಾಡಿಸಿರೋದು. ನನ್ನ ಶೋರೂಮಲ್ಲಿ ಹಿಸ್ಟ್ರಿ ಹುಡ್ಕಿದ್ರೆ ಸಿಗೋದೇ ಇಲ್ಲ ಗಾಡಿದು, ನಾನು ಮಾಡಿಸೇ ಇಲ್ಲ. ಯಾಕೆ ಅಂತಂದರೆ ಏನಂತಂದರೆ ಬ್ರೋ, ತುಂಬ ನಾವೇನು ಕೆಲಸ ಹೇಳಿರ್ತೀವಿ ಮಾಡೋಕ್ಕೆ ಅದನ್ನಂತೂ ಅವ್ರು ಮಾಡೋದೇ ಇಲ್ಲ. ಅವ್ರಿಗೆ ಏನು ಬೇಕು ಅದನ್ನು ಮಾಡಿರ್ತಾರೆ. ಆಮೇಲೆ ನೋಡಿದ್ರೆ ನಾವೇನಾರು ಹಿಂಗೆ ಮಾಡಿಲ್ಲ ಅಂತಂದರೆ ನಮಗೇನಾರು ಒಂದು ಏನೋ ಅದು ಇದು ಹೇಳಿ, ಇಲ್ಲ ಸರ್ ಇದು ಹಿಂಗೆ ವರ್ಕ್ ಆಗುತ್ತೆ, ಹಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಮಗೇನೆ ಮಂಕ್ ಮಾಡೋಕ್ಕೆ ಮಾಡ್ತಾರೆ. ಸೊ ಅದಕ್ಕೆ ನಾನು TVS ಸರ್ವಿಸಲ್ಲಿ ಬಿಡಲ್ಲ ಬ್ರೋ. ನನಗೆ ಶೋರೂಮಲ್ಲಿ ಕೊಟ್ಟಿದ್ದ ಟೈರ್ಸು ಓಡಲೇ ಇಲ್ಲ, ಒಂದು 25,000-26,000 ಅಷ್ಟೇ ಓಡಿಸಿದ್ದು. ಪ್ಲಸ್ TVS ಟೈರ್ಗಳು ನೀರಲ್ಲಿ ಓಡಿಸಿದ್ರೆ ಇಲ್ಲ ಮಳೆ ಇರಬೇಕಾದ್ರೆ ಓಡಿಸಿದ್ರೆ ಅಂತೂ ಗ್ರಿಪ್ಪೇ ಇಲ್ಲ, ಅದರಲ್ಲಿ ತುಂಬ ಸ್ಕಿಡ್ ಆಗುತ್ತೆ, ತುಂಬ ಜಾರುತ್ತೆ. ಅದೊಂದು ನನಗೆ ಸ್ಟಾರ್ಟಿಂಗಿಂದ ತಲೆಯಲ್ಲೇ ಇತ್ತು. ಹಾಗೆ ಒಂದು 25,000 ಕಿಲೋಮೀಟರ್ಸ್ ಅಷ್ಟೇ ಓಡಿದ್ದು ಗಾಡಿ. ಆಮೇಲೆ ತೆಗ್ಸಾಕ್ಬಿಟ್ಟು MRF ಹಾಕ್ಸ್ಕೊಂಡಿದೆ ಲದಾಖ್ ಹೋಗೋಕ್ಕಿಂತ ಮುಂಚೆ. ಅದು ಒಂದು 45,000 ಕಿಲೋಮೀಟರ್ಸ್ ಓಡ್ತು ಅದು MRF ಟೈರ್ಸು. ಅದಾದಮೇಲೆ ಚೇಂಜ್ ಮಾಡಿಸಿ ಇವಾಗ 74,000 ಕಿಲೋಮೀಟರ್ಸ್ ಚೇಂಜ್ ಮಾಡಿದ್ದು. ಇವಾಗ 1,12,000 ಕಿಲೋಮೀಟರ್ಸ್ ಆಗಿದೆ, ಓಡ್ತಾ ಇದೆ ಪರವಾಗಿಲ್ಲ. ಇನ್ನೊಂದು 5,000 ಕಿಲೋಮೀಟರ್ಸ್ ಓಡಿ ಚೇಂಜ್ ಮಾಡಿಸಿದ್ವಿ. ಸ್ಪೇರ್ಸ್ ಎಲ್ಲ ನಾನು TVS ಜೆನ್ಯೂನ್ ಸ್ಪೇರ್ಸೇ ಯೂಸ್ ಮಾಡೋದು. ಆಚೆ ಕಡೆ ಲೋಕಲೆಲ್ಲ ನಾನು ಯೂಸೇ ಮಾಡೋಕ್ಕೆ ಹೋಗಲ್ಲ, ಜೆನ್ಯೂನ್ದೇ ಯೂಸ್ ಮಾಡೋದು ಬ್ರೋ. ಒಳ್ಳೆ ಕ್ವಾಲಿಟಿ ಇದೆ, ಡ್ಯೂರೇಬಿಲಿಟಿ ಚೆನ್ನಾಗಿದೆ ಬ್ರೋ ಅದ್ರದ್ದು TVSದು. ನಾನು ಹಾಕೋ ಇಂಜಿನ್ ಆಯಿಲು 600 ರೂಪೀಸಿಗೆ ಬರುತ್ತೆ ಬ್ರೋ, ಶೆಲ್ದು.
ಅದೊಂದು ಪ್ಲಸ್ ಆಯಿಲ್ ಫಿಲ್ಟ್ರ್ ಒಂದು 40-50 ರುಪೀಸು, 650. ವಾಷಿಂಗು ಅದು ಇದೆಲ್ಲ ಸೇರಿಸಿ ಒಂದು 900 to 1000 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಚೈನ್ ಸ್ಪ್ರಾಕೆಟು ಬ್ರೋ ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಹಬ್ಬ ಅಂದರೆ 18,000 20,000 ಕಿಲೋಮೀಟರ್ಸ್ ಅಷ್ಟೇ ಓಡೋದು ಬ್ರೋ. ಜೆನ್ಯೂನೇನೆ ಅದೇನೋ ಗೊತ್ತಿಲ್ಲ, ಅದ್ರ ಲೈಫ್ ಇರೋದೇ ಅಷ್ಟು ಅನಿಸುತ್ತೆ, ಅಷ್ಟೇ ಓಡೋದು. ಇದುವರೆಗೂ ಒಂದು 6 ಸತಿ ಚೇಂಜ್ ಆಗಿದೆ, 5ರಿಂದ 6 ಸತಿ ಚೇಂಜ್ ಆಗಿದೆ. ಆಯಿಲೇನೆ ಬ್ರೋ, ಲ್ಯೂಬ್ ಎಲ್ಲ ಇದುವರೆಗೂ ಮಾಡಿಲ್ಲ ನಾನು. ಆಯಿಲೇನೆ ಒಂದು 500 ಕಿಲೋಮೀಟರ್ಸ್ ಒಂದ್ಸತಿ ಚೈನ್ ಟೈಟ್ ಮಾಡಿಸಿ ಆಯಿಲ್ ಹಾಕ್ಸ್ತೀನಿ ಅಷ್ಟೇ. ಅದು ಬಿಟ್ಟರೆ ಇವಾಗ ಅದನ್ನೇ ಮನೇಲೇ ನಾನೇ ಮಾಡ್ಕೋತೀನಿ, ಸೊ ಹೊರಗಡೆನೂ ಹೋಗಂಗಿಲ್ಲ. ಮನೇಲೇ ಗೇರ್ ಆಯಿಲ್ ಇದೆ, ಅದನ್ನೇ ಯೂಸ್ ಮಾಡ್ತೀನಿ. ಇಂಜಿನಲ್ಲಿ ಇದುವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬ್ರೋ. ಕ್ಲಚ್ ಪ್ಲೇಟ್ಸ್ ಆಗಲಿ, ಬೋರ್ ಆಗಲಿ, ಹೆಡ್ ಕೆಲಸನೂ ಇನ್ನೂ ಮಾಡಿಸಿಲ್ಲ ನಾನು. ಎಲ್ಲ ಸ್ಟಾಕೇನೆ ಬ್ರೋ, ಇದುವರೆಗೂ ಏನೂ ಖರ್ಚೇನಾಗಿಲ್ಲ. ಬಟ್ ನನ್ನ ಗಾಡೀಲಿ ಇವಾಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇದೆ ಅಂತಂದರೆ ಫ್ರಂಟ್ ಫೋರ್ಕ್ ವೀಕ್ ಇದೆ, ಅದೊಂದು ಚೇಂಜ್ ಮಾಡಿಸ್ಬೇಕು. ನಾವು ನೆಕ್ಸ್ಟ್ ರೈಡ್ಗೆ ಹೋಗೋಕ್ಕಿಂತ ಮುಂಚೆ ಇದೊಂದು ಚೇಂಜ್ ಮಾಡಿಸ್ತೀನಿ. ಅದಾದಮೇಲೆ ಸ್ವಲ್ಪ ಪಿಕಪ್ ಕಡಿಮೆ ಇದೆ ಬ್ರೋ ಗಾಡೀಲಿ. ಇಷ್ಟೆಲ್ಲ ಓಡಿಸಿರ್ತೀವಿ, ಏನೋ ಕ್ಲಚ್ ಪ್ಲೇಟ್ಸ್ ಎಲ್ಲ ಸಮದಿರ್ತೇವೆ ಅಬ್ವಿಯಸ್ಲಿ. ಅದೊಂದು ಮತ್ತು ಕಾರ್ಬ್ರೇಟರ್ ಒಂದು ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಚೇಂಜ್ ಮಾಡಿಸ್ಬಿಟ್ರೆ ಗಾಡಿ ಇನ್ನೇನು ಪ್ರಾಬ್ಲಮ್, ಸದ್ಯಕ್ಕೆ ಇನ್ನೇನು ಅವಶ್ಯಕತೆ ಇಲ್ಲ ಬ್ರೋ. ಇವೆರಡು ಸ್ವಲ್ಪ ಮೇಜರಾಗಿ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೈಲೇಜು 55 ತನಕ ಬರುತ್ತೆ ಬ್ರೋ. ಹೌದು, ಇದು ಯಾರು ನಂಬಲ್ಲ, ವ್ಯೂವರ್ಸು ನಂಬಲ್ಲ, ನಂಗೆ ಗೊತ್ತು. ಎಲ್ಲರೂ ಕಮೆಂಟ್ ಮಾಡೇ ಮಾಡ್ತಾರೆ, ಅಪಾಚಿ 180 55 ಕೊಡುತ್ತಾ ಅಂತ. ಬಟ್ ಕೊಟ್ಟೆ ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ಮಾಡೋದ. ಗಾಡಿ ತೊಗೊಳ್ಳಿ, ಒಳ್ಳೆಯದೇ. ರೈಡಿಂಗು ಮಾಡಿ ಒಳ್ಳೆಯದೇ, ಅರೆ ಒಂದು ಲಿಮಿಟಲ್ಲಿ ಮಾಡಿ. ಇತ್ತೀಚೆಗೆ ಹೇಗೆ ಅಂತಂದರೆ ಆ ಗಾಡೀಲಿರೋ ಪವರ್ನ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿರಲ್ಲ. ಜೋಶಲ್ಲಿ ಗಾಡಿ ತೊಗೊಂಡು ಅವರು ಬಿದ್ಸತ್ತಿ ಬೇರೆಯವ್ರನ್ನ ಸಾಯಿಸ್ತಾರೆ, ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಡೀಸೆಂಟಾಗಿ ಒಂದು ಎಲ್ಲಿಗೆ ಹೋದರೂ ಒಂದು ರೈಡ್ ಹೋಗಿ ಸೇಫಾಗಿ ಬನ್ನಿ ಅಷ್ಟೇ. ನಾನು ಎಲ್ಲೇ ಹೋದ್ರೂ ಸೇಫ್ಟಿ ಮೇನು. ಯಾವುದೇ ಸ್ಪೀಡಾಗಿ ಹೋಗಬೇಕು ಅನ್ನೋದೇನಿಲ್ಲ, ಇಲ್ಲ ಅಲ್ಲಿ ಬೇಗ ಹೋಗಿ ರೀಚ್ ಆಗ್ಬಿಡ್ಬೇಕು ಅನ್ನೋದೆಲ್ಲ ಏನಿಲ್ಲ ಬೈಕಲ್ಲಿ. ನಾನು ನಿಧಾನಕ್ಕೆ ಹೋಗ್ತೀನಿ, ನಿಧಾನಕ್ಕೆ ಬರ್ತೀನಿ. ಬೇಕಾದ್ರೆ ಒಂದಿನ ಲೇಟ್ ಆಗಲಿ, ಏನು ಬಂದಿಲ್ಲಿ ಕಿಸ್ ದಬಾಕ್ಬಿಡ್ಬೇಕು ಅನ್ನೋದೆಲ್ಲ ಏನಿಲ್ಲ. ನಿಧಾನಕ್ಕೆ ಹೋಗ್ತೀನಿ, ನಿಧಾನಕ್ಕೆ ಬರ್ತೀನಿ. ಸೊ ಅದಕ್ಕೆ ಎಲ್ಲೂ ಏನೂ ಆಗಿಲ್ಲ ಇದುವರೆಗೂ. ನನ್ನ ಗಾಡಿ ಎಲ್ಲೇ ಲಾಂಗ್ ರೈಡ್ಗೆ ಹೋದರೂ ಮ್ಯಾಕ್ಸಿಮಮ್ 50 to 60 ಒಳಗೆ ಮೇಂಟೈನ್ ಮಾಡ್ತೀನಿ. ನನಗೆ ಯಾವುದೇ ರೀತಿ ಹರಿಬರಿ ಇಲ್ಲ, ಆರಾಮಾಗಿ ಹೋಗೋದ, ಯಾವುದೇ ರೀತಿ ರಿಸ್ಕ್ ಇರಲ್ಲ. ಪ್ಲಸ್ ಪೆಟ್ರೋಲ್ ಮಿಗುತ್ತೆ, ನಮಗೂ ಏನೂ ರಿಸ್ಕ್ ಆಗೋಲ್ಲ, ಗಾಡಿಗೂ ರಿಸ್ಕ್ ಆಗೋಲ್ಲ. ಅದಕ್ಕೆ ನಾನು ನಿಧಾನಕ್ಕೆ ಹೋಗ್ತೀನಿ ಬ್ರೋ. ಎಲ್ಲಾದರೂ ಏನು ನಿಧಾನಕ್ಕೆ ಹೋದರೂ ಒಂದು ದಿನದಲ್ಲಿ ನಾವು ಒಂದು 300 to 400 ಕಿಲೋಮೀಟರ್ಸ್ ತನಕ ಕವರ್ ಮಾಡೇ ಮಾಡ್ತೀವಿ. ಕೆಲವರು ಗಾಡಿನ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಗಾಡಿನ ಪ್ಯಾಷನಿಂದ ಹಾಗೂ ಎಮೋಷನಿಂದ ನೋಡ್ಕೋತಾರೆ. ನಾನು ಸೆಕೆಂಡ್ ಕ್ಯಾಟಗರಿಲಿ ಬರ್ತೀನಿ. ನನಗೆ ಅದೇ ಹೇಳಿದ್ನಲ್ಲ, ನಂಗೆ ಗಾಡಿ ತುಂಬ ಇಷ್ಟ. ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಯಾರೇ ಆಗಲಿ ಗಾಡಿ ತೊಗೊಂಡ್ಮೇಲೆ ಅಟ್ಲೀಸ್ಟ್ ಒಂದು ಬೇಸಿಕ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಗಾಡಿ ಕೊಡಿ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಡಿ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಗಾಡಿ 100% ಗಾಡಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಜಾಸ್ತಿ ಖರ್ಚು ಮಾಡಿಸಲ್ಲ. ನೀವೇನಾದರೂ ಬಿರಿ ಬಡ್ದಾಡೋದು, ಗಾಡಿನ ಕರೆಕ್ಟಾಗಿ ಕೇರ್ ಮಾಡದೆ ಓಡಿಸಿದ್ರೆ ಮಾತ್ರ ಒಂದಲ್ಲ ಒಂದಿನ ತುಂಬ ದೊಡ್ಡ ಬಿಲ್ ಬರುತ್ತೆ. ಅದನ್ನ ನೀವು ಮೇಂಟೈನ್ ಮಾಡೋಕ್ಕಾಗದೆ, ಅದನ್ನು ರೆಡಿ ಮಾಡ್ಸೋಕ್ಕಾಗದೆ ಮಾರ್ತೀರಾ ಅಷ್ಟೇ. ಮುಂದೆ ಅದೇನೇ ಬ್ರೋ, ಎಷ್ಟಾಗುತ್ತೆ ಅಷ್ಟು ಇದೇ ಬೈಕಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ತುಂಬ ಆಸೆ. ಇನ್ನು ಗಾಡೀಲಿ ರೈಡ್ ಮಾಡೋದು ತುಂಬ ಇದೆ, ಟ್ರಾವೆಲ್ ಮಾಡೋದು ತುಂಬ ಇದೆ, ಇನ್ನು ತುಂಬ ಕಿಲೋಮೀಟರ್ಸ್ ಹೋಗೋದಿದೆ. ಅವಾಗ ಸಿಗ್ತಾ ಇರೋಣ, ಓಕೆನಾ? ಬಾಯ್. ಸ್ಟ್ಯಾಂಡ್ಸ್ ಎಲ್ಲ ನಂಗೆ ಮಾಡೋಕ್ಕೆ ಬರಲ್ಲ ಬ್ರೋ. ಇಲ್ಲ ಬ್ರೋ, ಅದೆಲ್ಲ ನಂಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಅನಿಸುತ್ತೆ ಇಷ್ಟು ಗಾಡಿ ಸಸ್ಟೈನಬಲ್ ಆಗಿರೋದು. ಇಲ್ಲ ಅಂತಂದರೆ ಯಾವತ್ತೋ ಏನೋ ಅದಿದು ಹೋಗಿರೋದು, ಅದೆಲ್ಲ ಮಾಡೋಕ್ಕೆ ಬರಲ್ಲ ಬ್ರೋ, ಮಾಡೂ ಇಲ್ಲ.